ನೀವು ಶಾಕ್ ಆಗದೆ ಇರೋಕೆ ಅಥವಾ ಸರ್ಪ್ರೈಸ್ ಆಗದೆ ಇರೋಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಪ್ರಾಡಕ್ಟ್ ಇದೆ ಈ ಒಂದು ಪ್ಯಾಕೇಜಿಂಗ್ ನ ಒಳಗಡೆ ಇರೋದು. ಇಷ್ಟೇ ಸಣ್ಣ ಪ್ರಾಡಕ್ಟ್, ಬಟ್ ಇಷ್ಟು ದೊಡ್ಡ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ. ಏನೇ ಇರಲಿ, ಸದ್ಯ ಅನ್ಬಾಕ್ಸಿಂಗ್ ಮಾಡೋಣ. ಪ್ರಾಡಕ್ಟ್ ಮಾತ್ರ ಮಸ್ತ್ ಆಗಿದೆ, ದೂಸರಾ ಮಾತೇ ಇಲ್ಲ. 100% ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ, ನೀವು ಒಂದು ಶಾಕ್ ಆಗ್ತೀರಾ, ಇಲ್ಲ ಆಶ್ಚರ್ಯ ಪಡ್ತೀರಾ, ಸರ್ಪ್ರೈಸ್ ಆಗ್ತೀರಾ. ಎರಡರಲ್ಲಿ ಒಂದಂತೂ ಫಿಕ್ಸ್. ಯಾಕಂತಂದ್ರೆ ಪ್ರಾಡಕ್ಟ್ ಇಷ್ಟೇ ಚಿಕ್ಕದಾಗಿದೆ, ನೋಡ್ತಾ ಇರಬಹುದು. ತುಂಬಾನೇ ಚಿಕ್ಕದಾಗಿರುವಂತದ್ದು, ಏನು ಅಂತಾನು ಗೊತ್ತಾಗ್ತಾ ಇಲ್ಲ. ಬ್ಲ್ಯಾಕ್ ಬಾಕ್ಸ್ ಇದೆ. ಬಾಕ್ಸ್ ನ ಒಳಗಡೆ ಮ್ಯಾಜಿಕಲ್ ಟೂಲ್ ಇದೆ ಅಥವಾ ಮ್ಯಾಜಿಕಲ್ ಪ್ರಾಡಕ್ಟ್ ಇದೆ. ಸೌಂಡ್ ಬರ್ತಾ ಇದೆ, ಬಟ್ ಏನು ಅಂತ ಗೆಸ್ ಮಾಡ್ತಾ ಇರಿ. ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಸೊ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡಿದ್ರೆ, ಏನಿದು ಇಡ್ಲಿ ಮಾಡುವಂತಹ ಚಿಕ್ಕದಾಗಿರೋ ಲೋಟನ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಅಲ್ಲ, ಇದು ತುಂಬಾನೇ ಯುನೀಕ್ ಆಗಿರೋ ಪ್ರಾಡಕ್ಟ್. ಯಾಕೆ ಅಂತ ಗೊತ್ತಾಗತ್ತೆ ನಿಮ್ಗೆ. ಹಾಗೇನೆ ಈ ಪ್ರಾಡಕ್ಟ್ ಲಿಂಕ್ ಅನ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಬಹುದು. ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಸಿಗುತ್ತೆ. ಈ ಪ್ರಾಡಕ್ಟ್ ಗೆ ಒಂದು ಕೀ ಚೈನ್ ತರ ಕೂಡ ಕೊಟ್ಟಿದ್ದಾರೆ. ಇದು ಏನು ಅಂತ ಕೆಲವರಿಗೆ ಅರ್ಥ ಆಗಿರ್ಬೋದು, ಕೆಲವರಿಗೆ ಇನ್ನೂ ತನಕ ಅರ್ಥ ಆಗಿರಲ್ಲ. ಯಾಕಂತಂದ್ರೆ ತುಂಬಾನೇ ಯುನೀಕ್ ಆಗಿರೋ ಪ್ರಾಡಕ್ಟ್ ಇದು. ಇದೇನಪ್ಪಾ ಅಂತಂದ್ರೆ, ಈ ಮೇಲ್ಗಡೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆಯಲ್ವಾ, ಅದನ್ನ ಹಿಡ್ಕೊಂಡು ಸ್ವಲ್ಪ ಹಿಂಗೆ ಎಳಿರಿ, ಹಿಂಗ್ ಬರುತ್ತೆ. ಇದು ಸಪ್ರೇಟ್. ಓಕೆ, ಇದೊಂದು ಇಡ್ಲಿ ಲೋಟದ ತರನೇ ಇದೆ. ಬಟ್ ಇಲ್ಲಿ ಬಂದಿದೆಯಲ್ವಾ ಈ ಪ್ರಾಡಕ್ಟ್, ಇದೇ ಯುನೀಕ್. ಇದು ಯಾಕೆ ಅಂತ ಹೇಳಿದ್ರೆ, ಸುತ್ತಲೂ ಇದೆಯಲ್ವಾ ಇದು, ಅದನ್ನ ಹಿಡ್ಕೊಂಡು ಹಿಂಗೆ ಎಳಿರಿ. ಇದು ಏನಾಯ್ತು ಹೇಳಿ, ಲೋಟ ಆಗುತ್ತೆ. ಲೀಕ್ ಆಗುತ್ತಾ ಅಂತ ಡೌಟ್ ಇರಬಹುದು, ಬಟ್ ಇದು ಲೋಟ ಆಗಿದೆ ನೋಡ್ತಾ ಇರಬಹುದು. ಒಂದ್ ಸ್ವಲ್ಪನೂ ಲೀಕ್ ಆಗಲ್ಲ. ಬರೀ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ, ಅಂದ್ರೆ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ. ಸೊ ನಂಬಬಾರ್ದು ಕೂಡ, ಒಳ್ಳೇದೇ ಅದು. ಬಾಯಿ ಮಾತಿಗೆಲ್ಲ ನಂಬಬಾರ್ದು. ವಿತ್ ಎಕ್ಸಾಂಪಲ್ ಏನೇ ತೋರಿಸ್ತೀನಿ, ಇದರಲ್ಲಿ ನೀರ್ ಹಾಕಿನೇ ತೋರಿಸ್ತೀನಿ, ಆಯ್ತಾ. ಸೊ ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ನೀರ್ ಕುಡಿಯೋದಕ್ಕೆ ಒಂದು ಲೋಟ ಸಿಕ್ಕಂಗಾಯ್ತು. ಚಿಕ್ಕ ಮಕ್ಕಳಿಗಂತೂ ಬಾಟಲ್ ಅಲ್ಲಿ ಕೊಟ್ರೆ ಕುಡಿಯೋದಿಲ್ಲ ಕೆಲವರು, ಇಂತಹ ಲೋಟದಲ್ಲೇ ಬೇಕು ಅಂತ ಹೇಳ್ತಾರೆ. ಮತ್ತೆ ಕೆಲವರಿಗೆ ಬಾಟಲ್ ಕುಡಿಯೋದಕ್ಕೂ ಕೂಡ ಕಷ್ಟ ಆಗುತ್ತೆ, ತೀರಾ ಚಿಕ್ಕ ಮಕ್ಕಳಿಗೆ. ಸೊ ಅಂತವರಿಗೆ ಲೋಟದಲ್ಲಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕಿ ಕೊಡಬಹುದು. ಇನ್ನೊಂದು ಎಕ್ಸ್ಟ್ರಾ ಲೋಟ ಬೇರೆ ಸಿಗುತ್ತೆ ನೋಡಿ. ಸೊ ಇದಕ್ಕೂ ಕೂಡ ನೀರ್ ಹಾಕಿ ಕೊಡಬಹುದು, ಅಥವಾ ಲೋಟದಲ್ಲಿ ಕುಡಿತೀನಿ ಅಂತ ಹೇಳಿದ್ರೆ ಇದ್ರಲ್ಲೂ ಕೂಡ ಕೊಡಬಹುದು. ಸೊ ಕತೆ ಎಲ್ಲ ಹೊಡೆಯೋದು ಬೇಡ, ಡೈರೆಕ್ಟ್ ಆಗಿ ಇದು ನೀರು ಲೀಕ್ ಆಗತ್ತಾ ಇಲ್ವಾ ಅದನ್ನೇ ಅಲ್ವಾ ಮೊದಲು ನೋಡ್ಬೇಕಾಗಿರೋದು. ಸೊ ಅದನ್ನೇ ಚೆಕ್ ಮಾಡೋಣ ಬನ್ನಿ. ಓಕೆ, ನೀರ್ ಬಾಟಲ್, ಎಸ್, ಲೋಟ ರೆಡಿ. ಲೋಟದಲ್ಲಿ ನೀರು ಹಾಕೋ ಸಮಯ ನೋಡಿ. ಪೂರ್ತಿಯಾಗಿ ನೀರು ಹಾಕಿದೀನಿ, ಒಂದ್ ಸ್ವಲ್ಪ ಕೂಡ ಲೀಕ್ ಆಗ್ತಾ ಇಲ್ಲ, ನೋಡ್ತಾ ಇರಬಹುದು ನೋಡಿ. ಒಂದ್ ಸ್ವಲ್ಪ ಕೂಡ ಲೀಕ್ ಆಗ್ತಾ ಇಲ್ಲ ನೀರು. ತುಂಬಾ ಹೊತ್ತಾಯ್ತು ಹಿಡ್ಕೊಂಡು ನಾನು, ನೋಡ್ತಾ ಇರಬಹುದು. ಒಂದ್ ಸ್ವಲ್ಪ ಕೂಡ ಲೀಕ್ ಆಗ್ತಿಲ್ಲ, ಪೂರ್ತಿಯಾಗಿನೇ ಹಾಕ್ತೀನಿ ತಗೊಳ್ಳಿ. ಈಗಲೂ ಕೂಡ ನೋಡಿ, ಒಂದ್ ಸ್ವಲ್ಪ ಕೂಡ ಲೀಕ್ ಆಗ್ತಾ ಇಲ್ಲ. ಇದು ಟಾಪ್ ಆಂಗಲ್ ನಿಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತಂದ್ರೆ ನೋಡಿ, ಸೈಡ್ ಆಂಗಲ್ ಕೂಡ ಪೂರ್ತಿಯಾಗಿದೆ ನೀರು. ಸ್ಟಿಲ್ ಸ್ವಲ್ಪ ಕೂಡ ನೀರು ಚೆಲ್ತಾ ಇಲ್ಲ, ಅಂದ್ರೆ ಮೇಲಿಂದ ಅಲ್ಲ, ಸೈಡ್ ಇಂದ ಎಲ್ಲೂ ಕೂಡ ಇಲ್ಲೆಲ್ಲೂ ಲೀಕ್ ಆಗ್ತಾ ಇಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಬಹುದು. ಒಂದ್ ಸ್ವಲ್ಪ ಕೂಡ ಲೀಕ್ ಆಗ್ತಾ ಇಲ್ಲ. ಇದು ಸೂಪರ್ ಆಗಿದೆ ಪ್ರಾಡಕ್ಟ್. ಕ್ವಾಲಿಟಿ ಕೂಡ ಮಸ್ತ್ ಆಗಿದೆ. ಸೊ ಗ್ಯಾಪ್ ಇದ್ರೂ ಕೂಡ ಅಲ್ಲಿ ನೀರು ಬರದೇ ಇರೋ ರೀತಿ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ, ಅಥವಾ ಆ ರೀತಿಯಾಗಿ ಒಂದ್ ಸ್ವಲ್ಪ ಫಿಸಿಕ್ಸ್ ಅನ್ನ ಯೂಸ್ ಮಾಡಿದಾರೆ ಅಂತಂದ್ರೆ ಸೂಪರ್. ಅಂದ್ರೆ ಫಿಸಿಕ್ಸ್ ಅನ್ನ ಯೂಸ್ ಮಾಡಿದೆ ಅಂತಂದ್ರೆ ಸೂಪರ್. ನೋಡ್ತಾ ಇರಬಹುದು ಯಾವ ರೀತಿನಲ್ಲಿ ಇದೆ ಲೋಟ. ಹಾಗೇನೆ ನೀರು ಕೂಡ ಸ್ವಲ್ಪನೂ ಕೂಡ ಚೆಲ್ತಾ ಇಲ್ಲ. ಪ್ರಾಡಕ್ಟ್ ಸೂಪರ್ ಆಗಿದೆ. ಸೊ ಈ ನೀರನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ನಾನಿವಾಗ ಈ ಲೋಟದಿಂದ ಆ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡುವಾಗ್ಲೇನೆ ಸ್ವಲ್ಪ ಚೆಲ್ತಾ ಇಲ್ಲ. ಇದ್ರ ಜೊತೆಗೆ ನನ್ನ ಹತ್ರ ಕ್ಯಾಮ್ರಾ ಮಗ್ ಬೇರೆ ಇದೆ, ಕ್ಯಾಮ್ರಾ ಲೆನ್ಸ್ ಮಗ್. ಸೊ ಇದನ್ನ ಕೂಡ ಬೈ ಮಾಡೋರು ಬೈ ಮಾಡಬಹುದು. ಕಳೆದ ವಿಡಿಯೋದಲ್ಲೇ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ. ಇದರಲ್ಲಿ ಹಾಕಿಡ್ತಾ ಇದ್ದೀನಿ ನೋಡಿ, ಹಿಂಗೆ ಹಾಕಿಡ್ಬೋದು. ಸೊ ಇದ್ರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತೆ ಇದನ್ನ ಬೇಕಾದಾಗ ಜಸ್ಟ್ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಹೋಲ್ಡ್ ಆಗ್ಬಿಡುತ್ತೆ. ಅದೇ ಹಿಂಗೆ ಎಳೆದ್ಬಿಟ್ರೆ ಸ್ಟಿಲ್ ಆಗಿ ನಿಂತ್ಕೊಳ್ಳುತ್ತೆ. ಪ್ರಾಡಕ್ಟ್ ಮಾತ್ರ ಸಖತ್ತಾಗಿದೆ. ಹಾಗೇನೆ ಇದಕ್ಕೆ ಕವರ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಒಂದ್ ರೀತಿ ಲೋಟ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದು ಕೂಡ ಸ್ವಲ್ಪ ದೊಡ್ಡ ಲೋಟ, ಇದು ಸ್ವಲ್ಪ ಚಿಕ್ಕ ಲೋಟ ಅಷ್ಟೇ ನೋಡಿ. ಹಿಂಗ್ ಮಾಡಿ ಇದನ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಬ್ಯಾಗಿಗೆ ಹಾಕೊಂಡು ಕೂಡ ಕ್ಯಾರಿ ಮಾಡಬಹುದು. ಸಖತ್ತಾಗಿದೆ ಮಾತ್ರ ಇದು ನೋಡಿ. ಕೀ ಚೈನ್ ರೀತಿನಲ್ಲಿ ಕೂಡ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಬ್ಯಾಗಿಗೆ ಇದನ್ನ ಹಾಕೊಂಡು ಆರಾಮಾಗಿನೇ ಕ್ಯಾರಿ ಮಾಡಬಹುದು. ಟ್ರಾವೆಲ್ ಮಾಡುವಾಗಂತೂ ಇದಂತೂ ಸಖತ್ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗಂತೂ ಇದು ಸಖತ್ ಯೂಸ್ಫುಲ್. ಜೊತೆಗೆ ದೊಡ್ಡವರಿಗೂ ಕೂಡ ಅಷ್ಟೇನೆ. ಕೆಲವೊಂದ್ಸಲ ಲೋಟದ ಅವಶ್ಯಕತೆ ಬಂದೇ ಬರುತ್ತೆ, ಬಾಟಲ್ ಕೆಲವೊಂದ್ಸಲ ಇರೋದಿಲ್ಲ. ಅಂತಹ ಸಮಯದಲ್ಲಿ ಇದು ಸಖತ್ ಯೂಸ್ಫುಲ್. ಬಾಟಲ್ ಇದ್ರೂ ಕೂಡ ಲೋಟದ ಅವಶ್ಯಕತೆ ಕೆಲವೊಂದ್ಸಲ ಇರುತ್ತೆ.
ಅಂತಹ ಸಮಯದಲ್ಲಿ ಇದು ಸೂಪರ್ ಪ್ರಾಡಕ್ಟ್. ನನಗಂತೂ ಸಖತ್ ಇಷ್ಟ ಆಯ್ತು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಹೊರಗಡೆ ಹೋಗಿರ್ತೀರಾ, ಅವ್ರು ಟೀನ ಪೇಪರ್ ಕಪ್ಪಲ್ಲಿ ಹಾಕೊಡ್ತಾರೆ. ಸೊ ಪೇಪರ್ ಕಪ್ ಅಷ್ಟೊಂದು ಒಳ್ಳೇದಲ್ಲ ಅನ್ನೋದು ಎಲ್ರಿಗೂ ಕೂಡ ಇವಾಗ ಗೊತ್ತೇ ಇದೆ. ಸೊ ಅಂತಹ ಸಮಯದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದಲ್ವಾ. ನೀರು ಕೂಡ ಒಂದ್ ಸ್ವಲ್ಪ ಲೀಕ್ ಆಗಲ್ಲ. ಸೊ ಹೀಗಾಗಿ ಪ್ರಾಡಕ್ಟ್ ಮಸ್ತ್ ಆಗಿದೆ, ನೀವು ಬೈ ಮಾಡಬಹುದು. ನನಗಂತೂ ಸಖತ್ ಇಷ್ಟ ಆಯ್ತು. ನೀವು ಕೂಡ ಇದನ್ನ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಬೈ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. 100% ವರ್ತ್ ಮನಿ ಅಂತಾನೆ ಹೇಳ್ಬಹುದು. ಬೈ ಮಾಡೋರಿದ್ರೆ ಈಗಲೇ ಬೈ ಮಾಡಿ. ಮತ್ತೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ನಿಮಗೆ ಪ್ರತಿದಿನ ಬೇಕು ಅಂತಿದ್ರೆ ಮಿಸ್ ಮಾಡದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೈ.